ಅದಿರು ತುಂಬಿದ ಲಾರಿಗಳ ಹಾವಳಿಯಿಂದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಕೂಡಲೇ ಅಭಿವೃದ್ಧಿಪಡಿಸುವಂತೆ ಒತ್ತಾಯಿಸಿ ಭೀಮಸಮುದ್ರದಲ್ಲಿ ಚಳಿ ಗಾಳಿ ಮಳೆಗೂ ಲೆಕ್ಕಿಸದೆ ರೈತ ಸಂಘ, ಗಣಿಬಾಧಿತ ಪರಿಸರ ಮತ್ತು ಜನ ಬದುಕಿನ ಪುನಶ್ಚೇತನ ಹೋರಾಟ ಸಮಿತಿಯಿಂದ ನಡೆಸುತ್ತಿರುವ ಧರಣಿ ಇಂದಿಗೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಅದಿರು ಸಾಗಿಸುವ ಲಾರಿಗಳ ಮೇಲೆ ಜಿಲ್ಲಾಡಳಿತದ ಕಡಿವಾಣ ಇಲ್ಲದೇ ಇರುವುದರಿಂದ ಭೀಮಸಮುದ್ರ, ವಿಪಾಳ್ಯ, ಬೆದರು-ಬೊಮ್ಮೇನಹಳ್ಳಿ, ಮೇಗಳಹಳ್ಳಿ, ಬೊಮ್ಮೇನಹಳ್ಳಿ, ಕಡ್ಲೆಗುದ್ದು, ಹಿರೇಗುಂಟ್ನೂರು, ಉಳಿಯಾರು ಸೇರಿದಂತೆ ಹಲವು ಗ್ರಾಮಗಳ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗಿದೆ. ಕೂಡಲೇ ಇವರಿಗೆ ರಸ್ತೆ ಅಭಿವೃದ್ಧಿಯನ್ನು ಮಾಡಿಕೊಡಬೇಕು ಎಂದು ರೈತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಒತ್ತಾಯಿಸಿದ್ದಾವೆ. ಇಲ್ಲಿಗೆ ಸಾಯ್ತಿದ್ದಾರೆ ಅಂತಂದ್ರೆ ಸ್ಟ್ರೋಕ್. ಇವತ್ತೇನಾಗೋಯ್ತು, ಸ್ಟ್ರೋಕ್ ಆಗಿದೆ ಅಂತ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಾಗಿ ನಾವು ಒಂದು ಬಾರಿ ಅಲ್ಲ, ನಮ್ಮ ತಾಲೂಕಿನಲ್ಲಿ ಹಲವಾರು ಬಾರಿ ದಂಡಿಗಳನ್ನು ಮಾಡಿದ್ವಿ. ಇವ್ರಿಗೆ ಕಣ್ ಕಾಣ್ತಿಲ್ವಾ? ಏನ್ ಅವ್ರ ಮನೆಯಿಂದ ಕೊಡ್ತಾರೇನ್ರಿ? ನಾವೇನಾದ್ರು ಹೋಗಿ ಅವ್ರಿಗೆ ಕೊಡ್ರಿ, ನಿಮ್ಮ ಮನೆಯಿಂದ ಕೊಡ್ರಿ, ಇಲಾಖೆಯಿಂದ ಕೊಡ್ರಿ ಅಂತ ನಮ್ಮ KMRC ಅನುದಾನವನ್ನ ರೈತ ಸಂಘಕ್ಕೆ